ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ಏನ್ ಗೊತ್ತಾ, ಮೊದ್ಲು ನಾವು ಅಂದ್ರೆ ನಾನ್ ಚಿಕ್ಕೋಳಿದ್ದಾಗೆಲ್ಲ ಬಸವೇಶ್ವರ ನಗರ ಆ ಕಡೆ ಇದ್ದಿದ್ದಾಯ್ತಾ. 2005 ತನಕನೂ ಆ ಕಡೆಗೆನೆ ಬಸವೇಶ್ವರ ನಗರ, ವಿಜಯನಗರ ಅಲ್ಲೇ ಇದ್ದಿದ್ದು. ಜಾಸ್ತಿ ಬಸವೇಶ್ವರ ನಗರಲ್ಲೇನೆ ಇದ್ದಿದ್ದು. ಸೊ ಅವಾಗೆಲ್ಲ ಶಾಪಿಂಗ್ ಅಂತ ಹೇಳಿದ್ರೆ ಮಲ್ಲೇಶ್ವರಂ ಫಿಕ್ಸ್. ಮಲ್ಲೇಶ್ವರಂ 8th ಕ್ರಾಸ್ ಶಾಪಿಂಗ್, ಏನ್ ಬೇಕು ಅಂದ್ರೂ ಮಲ್ಲೇಶ್ವರಂ 8th ಕ್ರಾಸ್ ಶಾಪಿಂಗ್ ನಮಗೆ. ಈಗ ಬಿಡಿ ಬಸವೇಶ್ವರ ನಗರ ಚೇಂಜ್ ಆಗ್ಬಿಡಿದೆ, ಮಲ್ಲೇಶ್ವರಂ ತನಕ ಹೋಗೋ ಅವಶ್ಯಕತೆನೂ ಇಲ್ಲ ಅನ್ಸುತ್ತೆ. ಈಗ ಅಲ್ಲಿಗೆ ಹೋದ್ರೆ ನನಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ ಎಲ್ಲೆಲ್ಲಿ ಹೆಂಗೆ ಹೋಗ್ಬೇಕು ಅಂತ. ಎಲ್ಲಾ ಕಡೆನೂ ಹಂಗೆ ಆಗೋಗಿದೆ ಆಕ್ಚುಲಿ. ಸೊ 2005 ಮೇಲೆ ನಾವು ಈ ಕಡೆಗೆ ಬಂದಿದ್ದು ಬ್ಯಾಂಗ್ಳೂರ್ ಸೌತ್ಗೆ. ಸೊ ಇಲ್ಲಿ ಬಂದ್ಮೇಲಿಂದ ನಮಗೆ ಶಾಪಿಂಗ್ ಅಂತ ಹೇಳಿದ್ರೆ ಜಯನಗರ, ಗಾಂಧಿ ಬಜಾರ್ ಇದು ಫಿಕ್ಸ್ ತರ. ಸೊ ಮಧ್ಯದಲ್ಲಿ ನಿಮ್ಗೆ ಗೊತ್ತು ಒಂದಷ್ಟು ವರ್ಷ ಇರ್ಲಿಲ್ಲ UK. ಅಲ್ಲಿಂದ ಬರೋಷ್ಟೊಳಗೆ ಫುಲ್ ಬೆಂಗಳೂರು ನಕ್ಷೆನೆ ಬದಲಾಗೋಗಿತ್ತು. ಟೋಟಲಿ ಯಾವ ಏರಿಯಾ ಎಲ್ಲಿ ಹೆಂಗ್ ಹೋಗ್ಬೇಕು ಅನ್ನೋದು ನಮಗೂ ಕನ್ಫ್ಯೂಸ್ ಆಗಿ ಹೋಗ್ತಾ ಇತ್ತು. ಈಗ ನೀವೇ ನೋಡ್ತಾ ಇದ್ರ ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗ್ತಾ ಇದೆ. ನಾವು ಮ್ಯಾಪ್ಗಳು ಹಾಕೊಂಡು ಹೆಂಗ್ ಓಡಾಡ್ತಿದೀವಿ, ಮೊದ್ಲೆಲ್ಲ ಮ್ಯಾಪ್ ಹಾಕೊಂಡು ಓಡಾಡೋ ಸುದ್ದಿನೇ ಇರ್ಲಿಲ್ಲ. ಎನಿವೇಸ್, ಸೊ ನಾನು ಇವತ್ತು ಜಯನಗರ್ ಕಡೆಗೆ ಶಾಪಿಂಗ್ ಹೊರಟಿದ್ದೀನಿ. ತುಂಬಾ ಮೇಜರ್ ಶಾಪಿಂಗ್ ಏನಿಲ್ಲ, ಬಟ್ ಸಣ್ಣ ಪುಟ್ಟ ನನ್ನ ಶೂಟಿಂಗ್ ಸಂಬಂಧಪಟ್ಟ ಹಾಗೆ ಅಂಡ್ ಗೌರಿ ಹಬ್ಬ ಬರ್ತಿದ್ಯಲ್ಲ ಅದಕ್ಕೊಂದಷ್ಟು ಸಣ್ಣ ಪುಟ್ಟ ಎಲ್ಲ ತರಬೇಕಾಗಿದೆ. ಸೊ ಹಾಗಾಗಿ ಶಾಪಿಂಗ್ಗೆ ಜಯನಗರ್ಗೆ ಹೋಗ್ತಾ ಇದ್ದೀನಿ. ಜಯನಗರ್ಗೆ ಶಾಪಿಂಗ್ ಹೋಗೋಕ್ ಮುಂಚೆ ಮನೆಯಲ್ಲಿ ತಿಂಡಿ ಎಲ್ಲ ಮಾಡಿ ಆಮೇಲೆ ರೆಡಿ ಮಾಡಿ ಜಯನಗರ್ ಕಡೆಗೆ ಹೊರಡೋದು. ಓಕೆ, ಬಟ್ ಕಾಸ್ಟ್ ಐರನ್ ಯುಟೆನ್ಸಿಲ್ಸ್ ನ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಇವತ್ತು ನಾನು ಕಾಸ್ಟ್ ಐರನ್ ಒಂದು ಯುಟೆನ್ಸಿಲ್ ನ ಯೂಸ್ ಮಾಡಿ ತಿಂಡಿನ ಮಾಡ್ತಾ ಇದ್ದೀನಿ. ಅದ್ಯಾವುದು ನೋಡಿ, ಇಲ್ಲೇ ಇದೆ. ಎಸ್, ಇದೇ ಅಗ್ಯಾರೋ ಪ್ರೀ ಸೀಸನ್ಡ್ ಆಯ್ತಾ. ಇದು ಪ್ರೀ ಸೀಸನ್ಡ್ ಕಾಸ್ಟ್ ಐರನ್ ಕಡಾಯ್ ವಿತ್ ಗ್ಲಾಸ್ ಲಿಡ್. ಈ ಅಗ್ಯಾರೋ ಪ್ರೀ ಸೀಸನ್ಡ್ ಕಾಸ್ಟ್ ಐರನ್ ಕಡಾಯ್ ವಿತ್ ಗ್ಲಾಸ್ ಲಿಡ್ ಏನಿದೆ, ಇದ್ರ ಮಾಡೆಲ್ ಬಂದು ರಾಯಲ್. ಲುಕ್ಸು ಅಷ್ಟೇ ರಾಯಲ್ ಆಗಿದೆ ಅಲ್ವಾ. ಕಾಸ್ಟ್ ಐರನ್ ಯುಟೆನ್ಸಿಲ್ಸ್ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು, ರುಚಿ ಚೆನ್ನಾಗಿರುತ್ತೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅಲ್ವಾ. ಇದೆಲ್ಲ ಹಿಂದಿನ ಕಾಲದಲ್ಲಿ ತುಂಬಾ ಯೂಸ್ ಮಾಡ್ತಾ ಇದ್ರು. ಬರ್ತಾ 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 ಚೇಂಜ್ ಆಯ್ತು. ಈಗ ಮತ್ತೆ ವಾಪಸ್ಸು ಕಾಸ್ಟ್ ಐರನ್ ನ ತುಂಬಾ ಯೂಸ್ ಮಾಡ್ತಾ ಇದಾರೆ ಜನ. ಸೊ ನಾನು ಈಗ ಈ ಕಾಸ್ಟ್ ಐರನ್ ಇದೊಂದು ಪರ್ಚೇಸ್ ಮಾಡಿದೀನಿ. ಒಂದೇನಂತ ಹೇಳಿದ್ರೆ ಇದ್ರದ್ದು ವಾರಂಟಿ ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಲೈಫ್ ಟೈಮ್ ವಾರಂಟಿ. ಎಸ್, ಲೈಫ್ ಟೈಮ್ ವಾರಂಟಿ ಇದ್ರ ಮೇಲೆ ಕೊಡ್ತಾರೆ. ಅಂಡ್ ಇದ್ರ ಜೊತೆ ಏನ್ ಬಂದಿದೆ ಅಂತ ಹೇಳಿದ್ರೆ ನೋಡಿ, ಈ ಎರಡು ಬಟ್ಟೆದು ಹ್ಯಾಂಡಲ್ ನ ಹಿಡ್ಕೊಳ್ಳೋದಕ್ಕೋಸ್ಕರ. ಓಕೆ, ಯಾಕೆ ಅಂತ ಹೇಳಿದ್ರೆ ಇದು ಬಿಸಿ ಆಗ್ಬಿಡತ್ತಲ್ವಾ. ಸೊ ಅದು ಬಿಸಿ ಆಗ್ಬಾರ್ದು ಅಂತ ಹಿಡ್ಕೊಳ್ಳೋದಕ್ಕೂ, ಅಂದ್ರೆ ಬಿಸಿ ಆಗೋಗುತ್ತೆ, ಇದು ಬಿಸಿ ಆಗಿರುತ್ತೆ, ಅದು ನಮಗ್ ತಾಗ್ಬಾರ್ದು ಅನ್ನೋದಕ್ಕೋಸ್ಕರ ಹಿಡಿನ ಕೊಟ್ಟಿದ್ದಾರೆ. ಜೊತೆನಲ್ಲಿ ಇದು ಒಂದು ಬಂದಿದೆ ನನಗೆ. ಇದು ಏನಂತ ಹೇಳಿದ್ರೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ತರ. ಇದರಲ್ಲಿ ಬಿಫೋರ್ ಫಸ್ಟ್ ಯೂಸ್ ಏನ್ ಮಾಡಬೇಕು, ಕೇರ್ ಹೇಗೆ ತಗೋಬೇಕು, ಇದ್ರಲ್ಲಿ ಕುಕ್ ಹೇಗೆ ಮಾಡಬೇಕು, ಕ್ಲೀನ್ ಹೇಗೆ ಮಾಡಬೇಕು, ಸೀಸನ್ ಹೇಗೆ ಮಾಡಬೇಕು, ಇದು ಎಲ್ಲದ್ರ ಬಗ್ಗೆನೂ ಇದ್ರಲ್ಲಿ ಡೀಟೇಲ್ಸ್ ಇದೆ. ಜಸ್ಟ್ ಇದ್ರ ಒಂದ್ಸಲ ಓದ್ಕೊಂಡ್ಬಿಟ್ರೆ ಸಾಕು ನೀವು. ಇದು ಬಂದು 4.3 ಲೀಟರ್ ಕೆಪಾಸಿಟಿ. ಸೂಪರ್ ಅಲ್ವಾ. ಸೊ ಇದರಲ್ಲಿ ಇವಾಗ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ತಿಂಡಿನ ಮಾಡಿ ತೋರಿಸ್ತೀನಿ, ಹಾಗೆ ಇದ್ರ ಬಗ್ಗೆ ಡೀಟೇಲ್ ನ ಹೇಳ್ತಾ ಹೋಗ್ತೀನಿ. ಓಕೆ, ನಾನಿವತ್ತು ಇದರಲ್ಲಿ ಪುರಿ ಉಸ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಪುರಿ ಉಸ್ಲಿ ಅಂತೀವಿ, ಕೆಲವರು ಪುರಿ ಅವಲಕ್ಕಿ ಅಂತಾರೆ, ಕೆಲವರು ಇದನ್ನ ಸೂಸ್ಲ ಅಂತಾರೆ, ಒಬ್ರೊಬ್ರು ಒಂದೊಂದು ಕರೀತಾರೆ. ನೋಡಿ, ಬಾಂಡ್ಲೆ ಸಖತ್ತು ಥಿಕ್ ಇರೋದ್ರಿಂದ ಈ ಎಣ್ಣೆ ಕಾಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಆಯ್ತಾ. ನಾನು ಫಸ್ಟ್ ಎಣ್ಣೆ ಹಾಕೊಂಡು ಬೇಸಿಕ್ ಆಗಿ ಒಗ್ಗರಣೆ ಹಾಕೊಳ್ತೀನಿ. ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು. ನಾನು ಆಗ್ಲೇ ಹೇಳ್ತಿದ್ದೆ ಈ ಬಾಂಡ್ಲೆ ನಮಗೆ ಲೈಫ್ ಟೈಮ್ ವಾರಂಟಿ ಜೊತೆ ಬರುತ್ತೆ ಅಂತ. ಲೈಫ್ ಟೈಮ್ ವಾರಂಟಿ ಬಾಂಡ್ಲೆಗೆ, ಆದ್ರೆ ಗ್ಲಾಸ್ ಮುಚ್ಚಲಕ್ಕಲ್ಲ, ಅದು ನೆನ್ಪಿರ್ಲಿ ಆಯ್ತಾ. ಇದು ಬಂದು ನೀವು ಬರೀ ಗ್ಯಾಸ್ ಸ್ಟವ್ ಮೇಲೆ ಮಾತ್ರ ಇಡಬೇಕು, ಇಂಡಕ್ಷನ್ ಸ್ಟವ್ ಕಂಪ್ಯಾಟಬಲ್ ಅಲ್ಲ. ಸೊ ಬರೀ ಗ್ಯಾಸ್ ಸ್ಟವ್ ಮೇಲೆ ಮಾತ್ರ ಇದನ್ನ ನೀವು ಯೂಸ್ ಮಾಡಬೇಕು. ನೋಡಿ, ಒಗ್ಗರಣೆ ರೆಡಿ ಆದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಕಡಲೆಪುರಿನ ಏನ್ ಮಾಡಿದೀನಿ ಅಂದ್ರೆ ನೀರಲ್ಲಿ ಆಲ್ರೆಡಿ ಡಿಪ್ ಮಾಡಿ, ಸ್ವಲ್ಪ ಅದ್ ಮೆತ್ತಗಾಗೋ ತನಕ ಮಾತ್ರ ಡಿಪ್ ಮಾಡ್ಬೇಕು ಮಾಡಿ, ನೀರ್ನ ಹಿಂಡ್ಬಿಟ್ಟು ತೆಗೆದಿಟ್ಕೊಂಡಿದೀನಿ. ಅದನ್ನು ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಲಿಡ್ ನ ಹಾಕಿ ಕ್ಲೋಸ್ ಮಾಡಿ ಇಡ್ತಾ ಇದೀನಿ. ಈ ಗ್ಲಾಸ್ ಲಿಡ್ ಏನಿದೆಯಲ್ಲ, ಇದಕ್ಕೆ ಟಾಪ್ ಹೋಲ್ಡರ್ ಹ್ಯಾಂಡಲ್ಲು ಮತ್ತೆ ಒಳಗಡೆ ಕೈಂಡ್ ಆಫ್ ಗ್ಯಾಸ್ಕೆಟ್ ಅಂತ ಅನ್ಕೋಬಹುದು, ಆ ತರದ್ ಒಂದು ರಬ್ಬರ್ ಇದನ್ನ ಕೊಟ್ಟಿದ್ದಾರೆ. ಬಿಕಾಸ್ ಬಾಂಡ್ಲೆ ಇದು ಸಿಕ್ಕಾಪಟ್ಟೆ ಹೀಟ್ ಆಗತ್ತಲ್ವಾ, ಅದು ಗ್ಲಾಸ್ ತಾಗಿ ಗ್ಲಾಸ್ ಒಡಿಬಾರ್ದು ಅನ್ನೋ ಕಾರಣಕ್ಕೆ ರಬ್ಬರ್ ನ ಯೂಸ್ ಮಾಡಿ ಫರ್ಮ್ ಆಗಿರೋ ಹಾಗೂ ಮಾಡಿದ್ದಾರೆ. 1-2 ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದು ಫ್ರೆಶ್ ಕಾಯಿ ತುರಿ ಒಂದ್ ಬಟ್ಲು ಸೇರಿಸಿ ಮತ್ತೆ ಒಂದ್ ಸ್ವಲ್ಪ ನಿಂಬೆ ಹಣ್ಣು ರಸ ಹಾಕಿ
ಚೆನ್ನಾಗಿ ಬಿಸಿ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಕಾಸ್ಟ್ ಐರನ್ ಕಡಾಯಿ ಏನಿದೆ ಇದು ರಸ್ಟ್ ಪ್ರೂಫ್ ಅಂಡ್ ಯೂನಿ ಬಾಡಿ ಡಿಸೈನ್ ಇದಕ್ಕಿದೆ ಅಂಡ್ ಸುಪೀರಿಯರ್ ಹೀಟ್ ರಿಟೆನ್ಷನ್ ಕ್ವಾಲಿಟಿ ಇದರದಾಗಿದೆ. ಇದ್ರ ಕ್ಲೀನಿಂಗು ಮೇಂಟೆನೆನ್ಸು ಎಲ್ಲ ಸಿಕ್ಕಾಪಟ್ಟೆ ಈಸಿ, ತಲೆ ಕೆಡ್ಸ್ಕೊಳ್ಳೋ ಅಷ್ಟೇ ಇಲ್ಲ. ಮಾಮೂಲಿ ಪಾತ್ರೆನ ನಾವು ಹೇಗೆ ಕ್ಲೀನ್ ಮಾಡ್ತೀವಿ ಹಾಗೆ ಇದನ್ನ ಕ್ಲೀನ್ ಮಾಡಬಹುದು. ಈ ಬಾಣ್ಲೆ ಸಾಕಷ್ಟು ದಪ್ಪ ಇರೋದ್ರಿಂದ ಇದರಲ್ಲಿ ವೆರೈಟಿ ಆಫ್ ಕುಕಿಂಗು, ಡೀಪ್ ಫ್ರೈಯಿಂಗು ಎಲ್ಲ ತುಂಬಾ ಈಸಿಯಾಗಿ ಮಾಡಬಹುದು. ನಿಮ್ಗಾಗ್ಲೇ ನಾನು ತೋರಿಸಿದ್ದೆ ಹಿಡಿ ಬಿಸಿ ಆಗತ್ತೆ ಅನ್ನೋ ಕಾರಣಕ್ಕೆ 2 ಬಟ್ಟೆ ಕೊಟ್ಟಿದ್ದಾರೆ ಅಂತ. ಬೆಸ್ಟ್ ಪಾರ್ಟ್ ಏನಂದ್ರೆ ಇದು 2ಕ್ಕೂ ವೆಲ್ಕ್ರೋ ಇದೆ. ಸೊ ನೀಟಾಗಿ ನೀವು ವೆಲ್ಕ್ರೋ ಹಾಕಿ ಲಾಕ್ ಮಾಡ್ಬಿಡ್ಬೋದು. ಇದನ್ನ ಚೆನ್ನಾಗಿ ಹೀಗೆ ಬಿಸಿ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು 30 ಸೆಕೆಂಡ್ ಮುಚ್ಚಳನ ಮುಚ್ಚಿಟ್ರೆ ಕಡಲೆಪುರಿ ಉಸ್ಲಿ ತಿನ್ನೋದಕ್ಕೆ ರೆಡಿ. ನೋಡಿದ್ರಿ ಅಲ್ವಾ, ಈ ಅಗ್ಯಾರೋ ಪ್ರೀ ಸೀಸನ್ ಕಾಸ್ಟ್ ಐರನ್ ಕಡಾಯಿ ವಿತ್ ಗ್ಲಾಸ್ ಲಿಡ್, ಮಾಡೆಲ್ ಬಂದು ರಾಯಲ್. ಇದನ್ನ ಬಳಸಿ ನಾನು ಹೇಗೆ ತಿಂಡಿ ಮಾಡಿದೆ ಅಂತ. ಸೊ ನೀವು ಏನಾದರೂ ಕಾಸ್ಟ್ ಐರನ್ ಯುಟೆನ್ಸಿಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಒಂದು ಒಳ್ಳೆ ಕಡಾಯಿ ಬೇಕು, ಗ್ಲಾಸ್ ಲಿಡ್ ಬೇಕು ಅದಕ್ಕೆ ಅಂತ ಹುಡುಕ್ತಾ ಇದ್ರೆ ಯೋಚನೆ ಮಾಡಬೇಡಿ. ನಾನು ಇದನ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಂಥ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಮನೆಯಲ್ಲಿ ತಿಂಡಿ ಅಂತೂ ಆಯಿತು. ಈಗ ಶಾಪಿಂಗಿಗೆ ಹೊರಗಡೆ ಹೊರಡ್ತಾ ಇದ್ದೀನಿ. ಶಾಪಿಂಗ್ ಹೋಗಬೇಕು ಅಷ್ಟೇ ನನ್ನ ತಲೆನಲ್ಲಿರೋದು. ಸೊ ಎಲ್ಲೆಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ, ನೀವು ವಿಡಿಯೋ ನೋಡ್ತಾ ಇದ್ದೀನಿ. ಓಕೆ, ಶಾಪಿಂಗಿಗೆ ಬಂದು ಹಾಗೆ ನಮ್ಮ ಕಾರ್ ಪಾರ್ಕ್ ಹುಡ್ಕೊಂಡು ಈ ಕಡೆ ಬಂದಾಗ ಈ ಪಂಕಜ್ ಡೆಲಿಕೇಸೀಸ್ ಅನ್ನೋ ಒಂದು ರೆಸ್ಟೋರೆಂಟ್ ನನ್ನ ಕಣ್ಣು ಕಾಣಿಸ್ತು. ಇದು ಸ್ಪೆಷಲಿಸ್ಟ್ ಇನ್ ಗುಜರಾತಿ, ರಾಜಸ್ಥಾನಿ, ಪಂಜಾಬಿ, ಚೈನೀಸ್ ಅಂಡ್ ಜೈನ್ ಅಂತೆ. ವಾವ್, ಸೂಪರ್. ಜೈನ್ ಫುಡ್ ಕೂಡ ಅವೈಲಬಲ್ ಅಂತ ನೋಡಿದೆ. ಪ್ಯೂರ್ ವೆಜ್ ರೆಸ್ಟೋರೆಂಟು. ನಮಗೆ ಕೈಂಡ್ ಆಫ್ ಈ ಥರದ್ದು ನೋಡಿದಾಗ ಅಲ್ಲಿಗೆ ಹೋಗಿ ಟೇಸ್ಟ್ ನೋಡಬೇಕು ಅನ್ನೋದು ಆಸೆ ಆಗತ್ತೆ. ಫಸ್ಟ್ ಟೈಮ್ ನಾನು ಇದನ್ನ ನೋಡ್ತಿರೋದು, ಸೊ ಹಾಗಾಗಿ ಟೇಸ್ಟೇ ಮಾಡಿಲ್ಲ. ಒಳಗೆ ಹೋಗಿ ಇಲ್ಲಿ ಹೇಗಿದೆ ಏನು ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಎಷ್ಟೋ ಸಲ ಪ್ಲಾನ್ಡ್ ಆಗಿ ಒಂದಷ್ಟು ಜಾಗಕ್ಕೆ ಹೋಗ್ತೀವಿ, ಕೆಲವು ಸಲ ಅನ್ಪ್ಲಾನ್ಡ್ ಆಗಿ ಕೆಲವು ಜಾಗಕ್ಕೆ ಬರ್ತೀವಿ. ಸೊ ಆ ಥರ ಅನ್ಪ್ಲಾನ್ಡ್ ಆಗಿ ಇದು ಅನ್ಎಕ್ಸ್ಪ್ಲೋರ್ಡ್ ಅಂತಾನು ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಈ ಹೋಟೆಲ್ ಎಲ್ಲೂ ನಾನು ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಆಕ್ಚುಲಿ. ಸೊ ನೋಡೋಣ ಹೇಗಿದೆ ಅಂತ. ಸೊ ಫಸ್ಟ್ ಟೈಮ್ ನಾನೇ ತೋರಿಸ್ತಿರೋದು ಅಂತ ನನ್ನ ಭಾವನೆ. ಗೊತ್ತಿಲ್ಲ ನನಗೆ. ನಿಮಗೆ ಈ ಹೋಟೆಲ್ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಇವತ್ತಿನ ವಿಡಿಯೋ ನೋಡಿದ್ಮೇಲೆ ಡಿಸೈಡ್ ಮಾಡಿ ಇಲ್ಲಿಗೆ ಬಂದು ಟೇಸ್ಟ್ ಮಾಡ್ಬೇಕಾ ಅಂತ. ಓಕೆನಾ, ನಾವೀಗ ಪಂಕಜ್ ಡೆಲಿಕೇಸೀಸ್ ಒಳಗೆ ಹೋಗೋಣ ಬನ್ನಿ. ಓಕೆ, ನಾವು ಪಂಕಜ್ ಡೆಲಿಕೇಸೀಸ್ ಒಳಗೆ ಬಂದು ಕೂತಿದೀವಿ. ಇದು ಪ್ಯೂರ್ ವೆಜ್ ನಾರ್ತ್ ಇಂಡಿಯನ್ ಕ್ಯೂಸಿನ್ ಆಯ್ತಾ. ಜಯನಗರ್ 4th ಬ್ಲಾಕ್ ಅಲ್ಲೇ ಇದೆ. ನಾವು 4th ಬ್ಲಾಕ್ ಶಾಪಿಂಗ್ ಬಂದಾಗ ಎಲ್ಲಿ ಊಟ ಮಾಡೋದು ಅಂತ ನೋಡ್ತಾ ಇದ್ದಾಗ ನಂಗೆ ಈ ಜಾಗ ಕಾಣಿಸ್ತು. ಸೊ ಒಳಗೆ ಬಂದಿದ್ದೀವಿ. ಆಕ್ಚುಲಿ ಏನ್ ಗೊತ್ತಾ, ಇವ್ರ ಮೆನುನಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟೊಂದೆಲ್ಲ ಆಪ್ಷನ್ಸ್ ಇರುತ್ತೆ ಅಂತ. ಕರಿಗಳಲ್ಲೇ ತುಂಬಾ ಆಪ್ಷನ್ ಇದೆ. ಲೈಕ್ ಸೇವ್ ಟೊಮ್ಯಾಟೊ, ಆನಿಯನ್ ಸಬ್ಜಿ, ಸ್ಪ್ರಿಂಗ್ ಆನಿಯನ್ ಸಬ್ಜಿ, ಬೆಂಡಿ ಮಸಾಲ, ಬೆಂಡಿ ಫ್ರೈ, ದಹಿ ತಡ್ಕ, ಆಲೂ ಮಸಾಲ, ಪನ್ನೀರ್ ಬಟರ್ ಮಸಾಲ, ದಮ್ ಆಲೂ, ಗಾರ್ಲಿಕ್ ಚಟ್ನಿ, ಬನಾನಾ ಸಬ್ಜಿ ಅಂತೆ, ಮಶ್ರೂಮ್ ಮಸಾಲ, ಪಿಟ್ಲಾ ಇದೆ. ಪಿಟ್ಲಾ ನೀವು ನನ್ನ ವಿಡಿಯೋ ನೋಡಿದೀರಾ? 3 ಥರದ ಪಿಟ್ಲಾ ಮಾಡಿದೀವಿ ಆಕ್ಚುಲಿ, ಉತ್ತರ ಕರ್ನಾಟಕದ್ದು. ನೀವು ನೋಡಿಲ್ಲ ಅಂದ್ರೆ ಒಂದ್ಸಲ ಚೆಕ್ ಮಾಡಿ ಆಯ್ತಾ. ಉದ್ರ ಪಿಟ್ಲಾ ಅಂತ ಟೈಟಲ್ ಇದೆ ಅದರದ್ದು, ಚೆಕ್ ಮಾಡಿ. 3 ಥರದ ಪಿಟ್ಲಾ ಮಾಡಿ ತೋರಿಸಿದ್ದಾರೆ ಜ್ಯೋತಿ ಅವರು. ಆಲೂ ಮಸಾಲ, ಸಿಕ್ಕಾಪಟ್ಟೆ ದಾಲ್ ಮಖನಿ, ಈ ತರ ಎಲ್ಲ ಸಿಕ್ಕಾಪಟ್ಟೆ ಸೈಡ್ ಡಿಶಸ್ ಆಪ್ಷನ್ಸ್ ಇದೆ. ರೈಸ್ ಅಲ್ಲೂ ಗೀ ರೈಸು, ಪ್ಲೇನ್ ರೈಸು, ಬಿರಿಯಾನಿ, ಟೊಮೆಟೊ ರೈಸು, ಕಿಚಡಿ, ಲೆಮನ್ ರೈಸು, ಈ ತರದೆಲ್ಲ ಆಪ್ಷನ್ಸ್ ಇದೆ. ಸ್ಯಾಲೆಡ್ಸ್ ಇದೆ, ಥಾಲಿ ಇದೆ. ಥಾಲಿ 2 ಥರ ಥಾಲಿ, 2 250 ರೂಪಾಯಿ. ಒಂದು ಬಂದು 4 ರೋಟಿ, 1 ರೈಸು, 3 ಸಬ್ಜಿ, ದಾಲು, ಕಡಿ, ಕಿಚಡಿ, ಪಾಪಡು, ಗುಲಾಬ್ ಜಾಮೂನ್, ಇಷ್ಟು ಬರುತ್ತೆ 250 ರೂಪಾಯಿ. ಇನ್ನೊಂದು ಬಂದು ದಾಲ್ ಬಾಟಿ ಚೂರ್ಮಾ. ರಾಜಸ್ಥಾನಿ ಅಂದ್ಮೇಲೆ ದಾಲ್ ಬಾಟಿ ಚೂರ್ಮಾ ಇಸ್ ವೆರಿ ಫೇಮಸ್ ಆಯ್ತಾ, ಅಲ್ಲಿನ ಒಥೆಂಟಿಕ್ ಡಿಶ್ ಅದು. ಸೊ ದಾಲ್ ಬಾಟಿ ಚೂರ್ಮಾ ಬಂದು 3 ಪೀಸಸ್ ಬಾಟಿ ಚೂರ್ಮಾ, 1 ಬೌಲ್ ದಾಲ್ ಸರ್ವ್ಡ್ ವಿತ್ ಆನಿಯನ್ಸ್, ಅದು ಬಂದು 250. ಇದು ಥಾಲಿನಲ್ಲಿದೆ. ಅಲ್ಲ ಕಾಟೆ ಸೆಪರೇಟ್ ಆಗಿ ಬೇಕು ಅಂದ್ರೆ ನಿಮಗೆ ರೋಟಿ, ಥೇಪ್ಲಾ, ಪರಾಠ ಮತ್ತೆ ಅದೆಲ್ಲ ಹೇಳ್ಬೋದು. ಸ್ಟಾರ್ಟರ್ಸ್ ಅಲ್ಲೂ ಇದೆ, ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ, ಬೇಬಿ ಕಾರ್ನ್ ಎಲ್ಲ ಆಪ್ಷನ್ಸು ಇದೆ. ಇಲ್ಲಿ ಒಥೆಂಟಿಕ್ ಗುಜರಾತಿ, ಪಂಜಾಬಿ, ರಾಜಸ್ಥಾನಿ ಎಲ್ಲ ಸಿಗತ್ತೆ ಅಂತ ಹಾಕಿದ್ದಾರೆ. ನಾನು ಹೇಳ್ದಂಗೆ ಆಪ್ಷನ್ಸ್ ಅಂತೂ ಜಾಸ್ತಿ ಕಾಣಿಸ್ತಾ ಇದೆ, ಬಟ್ ಬೆಲೆ ಏನು ಕಡಿಮೆ ಕಾಣಿಸ್ತಾ ಇಲ್ಲ ಆಯ್ತಾ. ಬೆಲೆ ಸ್ವಲ್ಪ ಅದೇ ಏನೋ ಏರಿಯಾಕ್ಕೆ ತಕ್ಕಂಗೆ ಕಾಸು ಅಂತ, ಮೇ ಬಿ ಜಯನಗರ ಅನ್ನೋದಕ್ಕೆ ಇರಬಹುದು. ಬೆಲೆ ಎಲ್ಲ ಸ್ವಲ್ಪ ಒಂದು ಹೆಜ್ಜೆ ಮೇಲಕ್ಕೆ ಇದೆ, ಬಟ್ ಚೆನ್ನಾಗಿರಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಆಯ್ತಾ. ತಿಂದ ಮೇಲೆ ಪಕ್ಕ ಹೇಳ್ತೀನಿ ನಾನು. ಇವಾಗ ನಾವೇನೇನು ಆರ್ಡರ್ ಮಾಡಿದೀವಿ ಅಂದ್ರೆ, ಇವನಿಗೆ ಒಂದು ಪಾವ್ ಭಾಜಿ, ನನಗೆ ಮೇಥಿ ತೇಪ್ಲಾ ಒಂದು ಪುಲ್ಕ, ಪ್ರಶಾಂತ್ ಒಂದು ಮೇಥಿ ತೇಪ್ಲಾ 1 ಪುಲ್ಕ, ದಾಲ್ ಮಖನಿ ನನಗೋಸ್ಕರ ಆರ್ಡರ್ ಮಾಡಿರೋದು,
ಇವರಿಬ್ರು ದಾಲ್ ಬೇಡ ಪನ್ನೀರ್ ಹೇಳೋಣ ಅಂದ್ರು. ನಾನೇ ಇಲ್ಲಿ ಬಂದಾಗ ದಾಲ್ ತಗೋಬೇಕು ಅಂತ ದಾಲ್ ಮಖನಿ ಆರ್ಡರ್ ಮಾಡಿರೋದು. ಮತ್ತೆ ಒಂದು ಬಟರ್ ಮಿಲ್ಕ್ ಛಾಸ್ ಇಷ್ಟು ಆರ್ಡರ್ ಮಾಡಿದ್ದೀವಿ. ಓಕೆ ನೋಡಿ, ಆ್ಯಕ್ಚುಲಿ ಮಸಾಲ ಪಾಪಡು ಆರ್ಡರ್ ಮಾಡ್ಬೋದಿತ್ತು. ಇಲ್ಲಿ ನಿಮಗೆ ಸೂಪ್ಸು ಇದೆ. ಸೂಪ್ಸ್ ಬಂದು ಯಾವುದು ಗೊತ್ತಾ, ಏನೋ ನೋಡಿದ್ನಲ್ಲಪ್ಪ ಅವಾಗಲೇ. ಟೊಮ್ಯಾಟೊ ಸೂಪು, ಮ್ಯಾಂಚೋ ಸೂಪು, ಸ್ವೀಟ್ ಕಾರ್ನ್ ಸೂಪು 3 ಇದೆ. 3 90 ರೂಪಾಯಿ, 90 ರೂಪೀಸ್ ಸೂಪು. ಮಂಚೂರಿ ಎಲ್ಲ 220 ಇಂದ ಸ್ಟಾರ್ಟ್ ಆಗಿ ಪನ್ನೀರ್ ಮಂಚೂರಿ, ಪನ್ನೀರ್ ಟಿಕ್ಕಾ 280. ಯಾರೋ ನನ್ನ ಪಕ್ಕದಲ್ಲಿ ಫೋನಲ್ಲಿ ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರೆ ಗೊತ್ತಾ. ನನ್ನ ತಪ್ಪಲ್ಲ ಆಯ್ತಾ, ಪ್ಲೀಸ್. ಅವ್ರ ಫೋನ್ ಕಾಲ್ ಮುಗಿಲಿ ಬಿಡಿ, ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮಾತನ್ನು. ಇಲ್ಲ ಆ್ಯಕ್ಚುಲಿ ತಟ್ಟೆಗಿಟ್ಟೆಲ್ಲ ನೋಡಿ, ಫಸ್ಟ್ ಒಂದು ತಟ್ಟೆ ತೊಗೊಂಬಂದ್ರು, ಟಿಶ್ಯೂ ಪ್ಯಾಕೆಟ್ ತಂದಿಟ್ರು, ಆಮೇಲೆ ಒಂದು ತಟ್ಟೆ ತಂದಿಟ್ರು, ಮತ್ತು ಈರುಳ್ಳಿ, ನಿಂಬೆಹಣ್ಣು ಮತ್ತು ಗ್ರೀನ್ ಚಟ್ನಿ ಇಷ್ಟು ತಂದಿಟ್ಟಿದ್ದಾರೆ. ಆಲ್ರೆಡಿ ಟೇಬಲ್ ಮೇಲೆ ಉಪ್ಪಿನಕಾಯಿ ಇದೆ, ಉಪ್ಪಿದೆ. ಓಕೆ, ಒಂಥರ ಈ ಥರ ಸ್ಟೀಲ್ ತಟ್ಟೆಲಿ ತಿನ್ನೋದಕ್ಕೆ ಬೇರೆ ಫೀಲ್ ಬರುತ್ತೆ ಅಲ್ವಾ. ಆ್ಯಕ್ಚುಲಿ ನೈಸ್. ಸೊ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನನಗೆ. ಊಟಕ್ಕಾಗಿ ಕಾಯುತ್ತಿರುವೆ. ಬೆಲೆ ಹೇಳಾಯ್ತಲ್ವ ನಾನು. ಇವಾಗ ನಾವು ಆರ್ಡ್ರ್ ಮಾಡಿರೋದು ಹೇಗೆ ಅಂದರೆ, ಬಟರ್ ಮಿಲ್ಕ್ ಬಂದು 30 ರೂಪಾಯಿ, ಪಾವ್ ಭಾಜಿ 100 ರೂಪಾಯಿ, ಮೇಥಿ ತೇಪ್ಲ ಒಂದೊಂದು 30 ರೂಪಾಯಿ, ಫುಲ್ಕಾ ಬಂದು 19 ರೂಪಾಯಿ, ದಾಲ್ ಮಖನಿ ಆರ್ಡ್ರ್ ಮಾಡಿದ್ದೀವಲ್ವಾ, ದಾಲ್ ಮಖನಿ 250 ರೂಪಾಯಿ. ಹೈಯೆಸ್ಟ್ ಸಬ್ಜಿ ಎಷ್ಟು ಗೊತ್ತಾ, 280. ಒಂದು ಪನ್ನೀರ್ ಬುರ್ಜಿ, ಪನ್ನೀರ್ ಕಾಜು ಮಸಾಲ ಆ್ಯಂಡ್ ಕಾಜು ಮಸಾಲ. ಹೌದು, ಇಲ್ಲಿ ಜೈನ್ ಫುಡ್ ಕೂಡ ಅವೈಲಬಲ್ ಅಂತ ಇದೆ. ಸೊ ನೀವು ಹೇಳಬೇಕಾಗುತ್ತೆ ಜೈನ್ ಫುಡ್ ಅಂತ ಹೇಳಿದ್ರೆ, ಜೈನ್ ಫುಡ್ ಕೂಡ ಸಪ್ರೇಟಾಗಿ ಮಾಡಿ ಕೊಡ್ತಾರೆ, ವಿಚ್ ಇಸ್ ನೈಸ್. ಗುಲಾಬ್ ಜಾಮೂನ್ 2 ಪೀಸಿಗೆ 60 ರೂಪಾಯಿ ಅಂತೆ. ಇವತ್ತಿನ ಸ್ಪೆಷಲ್ ಬಂದು ಗುಲಾಬ್ ಜಾಮೂನ್, ಗಾಜರ್ ಹಲ್ವಾ, ಮೂಂಗ್ ದಾಲ್ ಹಲ್ವಾ, ಶ್ರೀಕಂತ್. ಸೂಪರ್. ಮೂಂಗ್ ದಾಲ್ ಹಲ್ವಾ 130 ರೂಪಾಯಿ, ಗಾಜರ್ ಹಲ್ವಾ 130 ರೂಪಾಯಿ, ಶ್ರೀಕಂತ್ 60 ರೂಪಾಯಿ. ಕಿಚಡಿ ಕಡಿ ಟ್ರೈ ಮಾಡಬೇಕು ಅಂತ ಆಸೆ ನನಗೆ, ಬಟ್ ಗೊತ್ತಿಲ್ಲ, ಇಷ್ಟಿನ ಮೇಲೆ ಹೋಟೆಲ್ ಜಾಗ ಇದ್ರೆ ಅದನ್ನು ಟ್ರೈ ಮಾಡಬೇಕು ಅಂತ ನಂಗೆ ಆಸೆ ಇದೆ. ಗ್ರೀನ್ ಸ್ಯಾಲಡ್ ಇದೆ, ಕುಕುಂಬರ್ ಸ್ಯಾಲಡು, ಟೊಮೆಟೊ ಸ್ಯಾಲಡು, ಆನಿಯನ್ ಸ್ಯಾಲಡು, ಇದು ಎಲ್ಲ ಇದೆ. ಆಲೂ ಪರಾಠ, ಈ ಥರ ಪರಾಠಗಳು ಇದೆ. ಸೊ ಬಾಜ್ರಾ ರೋಟಿ, ಮಿಸ್ಸಿ ರೋಟಿನೂ ಇದೆ. ಎನಿವೆ ನೋಡೋಣ, ನನಗೂ ಗೊತ್ತಿಲ್ಲ. ವೈಟಿಂಗ್. ದಾಲ್ ಮಖನಿ ಮತ್ತು ಫುಲ್ಕಾ ಬಂದಿದೆ. ಫುಲ್ಕಾಗೆ ಚೆನ್ನಾಗಿ ತುಪ್ಪ ಹಾಕಿ ಕೊಟ್ಟಿದ್ದಾರೆ. ಫುಲ್ಕಾ ಸುಟ್ಟಿರೋದು ಚಿನ್ನ ಅದು. ಅಪ್ಪಂಗೆ ಗೊತ್ತು, ಪಾಪ ನಿಮ್ಮ ಪ್ಲೇಟ್. ಫುಲ್ಕಾ ಬಿಸಿ 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 ಫುಲ್ಕಾ. ಏನು ದಾಲ್ ಮಖನಿ ನೋಡಿ, ಹತ್ರ ಬನ್ನಿ. ಚೆನ್ನಾಗಿ ನಂಗೆ ಬಾಯಿ ನೀರು ಬರ್ತಿದೆ. ಆ್ಯಕ್ಚುಲಿ ದಾಲ್ ಮಖನಿ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಹಿಂಗೆ ಹಾಕ್ಲಾ ಒಂಚೂರು? ಓಕೆ, ಒಂದು ಈರುಳ್ಳಿ ಸಣ್ಣದು ಹಾಕೋಣ, ನಿಂಬೆಹಣ್ಣು, ಈರುಳ್ಳಿ, ನಿಂಬೆಹಣ್ಣು, ದಾಲ್ ಮಖನಿ ಹಾಕ್ತೀನಿ. ಹತ್ರ ಬನ್ನಿ ಪಾಪ. ಬಿಸಿ 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 ಇದೆ. ನೈಸ್, ಸೂಪರ್. ಫುಲ್ಕಾ ಅಂತೂ ಸಖತ್ ಸಾಫ್ಟಾಗಿ ಚೆನ್ನಾಗಿದ್ದಂಗಿದೆ. ಎಸ್, ಸಾಫ್ಟಾಗಿದೆ. 3 ಫಿಂಗರಲ್ಲಿ ನೋಡಿ, ಕಟ್ ಮಾಡೋಕ್ಕಾಯ್ತು ಅಂದರೆ ಸಾಫ್ಟ್ ಅಂತ. 3 ಫಿಂಗರಲ್ಲಿ ಈಸಿಯಾಗಿ ಕಟ್ ಮಾಡಿದೆ. ದಾಲ್ ಮಖನಿ ಜೊತೆ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ನಂಗೊಂಚೂರು ದಾಲ್ ಮಖನಿಗೆ ಉಪ್ಪು ಸಾಲದು, ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಸಾಲದು, ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ಅವ್ರವ್ರ ಇಷ್ಟ. ಚೆನ್ನಾಗಿದೆ ದಾಲ್ ಮಖನಿ, ಮೈಲ್ಡ್ ಆಗಿದೆ. ಬೆಳ್ಳುಳ್ಳಿ ಇದೆ, ನಮ್ಮ ಪ್ರಶಾಂತ್ಗೆ ಬೆಳ್ಳುಳ್ಳಿ ಅಷ್ಟು ಇಷ್ಟ ಆಗಲ್ಲ, ನನಗಿಷ್ಟ. ಚೆನ್ನಾಗಿದೆ, ಸಬ್ಜಿ ಚೆನ್ನಾಗಿದೆ, ಫುಲ್ಕಾ ತುಂಬ ಚೆನ್ನಾಗಿದೆ. ಇದು ಬಂದು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ, ಮತ್ತು 6 ಗಂಟೆಯಿಂದ ರಾತ್ರಿ 11 ತನಕ ಇರುತ್ತೆ. 7ಕ್ಕೆ 7 ದಿನವೂ ತೆಗೆದಿರುತ್ತೆ. ಬೆಳಗ್ಗೆ 11ರಿಂದ ಸಾಯಂಕಾಲ 4, ಸಾಯಂಕಾಲ 6ರಿಂದ ಮತ್ತೆ ರಾತ್ರಿ 11. ಓಕೆ. ಮೇಥಿ ತೇಪ್ಲ ಬಂದಿದೆ, ಅಲ್ಲಿ ನೋಡಿ ಪಾವ್ ಭಾಜಿನೂ ಬಂದಿದೆ. ಚೆನ್ನಾಗಿದೆ, ತಗೊಳ್ಳಿ. ನಿಮ್ದು ಮೇಥಿ ತೇಪ್ಲ ಬಿಸಿ 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 ಇದೆ, ತಗೊಳ್ಳಿ. ಬಟರ್ ಆ ಪಾಟಿಂದ ಡಿಪ್ ಮಾಡ್ಕೊಂಡು ಭಾಜಿನ
ಒಂದು ಪಾವ್ ಭಾಜಿ ತಿರ್ಲಿ, ಆಮೇಲೆ ನಾನು ಟೇಸ್ಟ್ ನೋಡಿ ನಿಮ್ಗೆ ಹೇಗಿದೆ ಅಂತ ಹೇಳ್ತೀನಿ. ತೇಪ್ಲ ನೋಡಿ, ಮೇಥಿ ತೇಪ್ಲ ಸಕ್ಕದಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ನೋಡಿ ಸೂಪರ್ ಆಗಿದೆ. ಇದು ವೀಟ್ದು, ಗೋಧಿನಲ್ಲಿ ಮಾಡೋವಂಥದ್ದು. ಮೇಥಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾರೆ. ಜೊತೆನಲ್ಲಿ ಅಜ್ವೈನು, ಅಚ್ಕಾರದ ಪುಡಿ ಎಲ್ಲ ಹಾಕಿದ್ದಾರೆ ಇವರು. ನಾನು ಇಲ್ಲಿ ಹ್ಞೂ ಅಂತ ಇದ್ದೀನಿ, ಪ್ರಶಾಂತ್ ಕಡೆ ಹ್ಞೂ ಅಂತ ಇದ್ದಾರೆ. ಸಕ್ಕದಾಗಿದೆ. 30 ರೂಪಾಯಿ ತೇಪ್ಲ, ಸೂಪರ್ ಆಗಿದೆ, ಬಿಸಿ ಬಿಸಿ. ನೋಡಿ ಒಂದೊಂದ್ಸಲ ಎಷ್ಟೋ ಕಡೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ, ಆದರೆ ಇದು ಅನ್ಪ್ಲ್ಯಾನ್ಡ್ ಜಾಗ ನಮ್ಮದು. ಅಂದ್ಕೊಳ್ಳೇ ಇಲ್ಲ ಇಲ್ಲಿಗೆ ಬರಬೇಕು ಅಥವಾ ಇಂಥದ್ದೊಂದು ಜಾಗ ಇದೆ ಅಂತ ನಾವು ನೋಡೇ ಇರಲಿಲ್ಲ. ಸೊ ಸೂಪರ್ ಆಗಿದೆ. ಇವ್ರೇನು ಗೊತ್ತಾ, ನಾವು ಸಾಮಾನ್ಯ ಈ ಥರದ್ದಕ್ಕೆ ಯಾಕೆ ಚೂಸ್ ಮಾಡ್ತೀವಿ ಅಂದರೆ, ನೋಡೋದಕ್ಕೇನು ಫ್ಯಾನ್ಸಿ ಆಗಿರಲ್ಲ, ಅದು ಸಿಂಪಲ್ ಆಗಿರುತ್ತೆ, ಇಂಟೀರಿಯರ್ಸು ಫರ್ನಿಚರ್ಸ್ ಎಲ್ಲ. ಬಟ್ ಟೇಸ್ಟು ಒಂಥರ ತುಂಬ ಹೋಮ್ಲಿ ಆಗಿರುತ್ತೆ. ಇಲ್ಲಿ ಊಟ ಮಾಡಿದ್ರೆ ಹೊಟ್ಟೆ ಅಪ್ಸೆಟ್ ಆಗೋದು ಆ ಥರದ್ದೆಲ್ಲ ಆಗಲ್ಲ, ಯಾಕಂದರೆ ಸೋಡಾ ಗಿಡ ಎಲ್ಲ ಯೂಸ್ ಮಾಡಲ್ಲ, ಒಂಥರ ಹೋಮ್ಲಿ ಆಗಿರುತ್ತೆ. ಅದಕ್ಕೆ ನಂಗೆ ಇಷ್ಟ ಆಗುತ್ತೆ. ತೇಪ್ಲ ಅಂತೂ ಸೂಪರ್ ಡೂಪರ್ ಆಗಿದೆ. ತೇಪ್ಲ ಚೆನ್ನಾಗಿದೆ. ಪಾವ್ ಭಾಜಿ ತಿಂತೀವಿ, ಕೈ ತೆಗೆದು ನೋಡೋಣ. ಬೇಡ, ಭಾಜಿ ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಸಖತ್ ಬಿಸಿ ಬಿಸಿ ಅನ್ನಿಸ್ತಿದೆ. ಅಲ್ಲ, ಅವರಪ್ಪ ಕೇಳ್ತಾ ಇದ್ದಾರೆ, ಪಾಪ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ ಇವನು. ಮಜ್ಜಿಗೆನಲ್ಲಿ ಹಸಿನೂ ಮಾಡ್ತಿರ್ಬೇಕು. ಪಾವ್ ಭಾಜಿ ಸಕ್ಕದಾಗಿದೆ, ಚೆನ್ನಾಗಲ್ಲ ಪಾವ್ ಭಾಜಿ? ತಿಂದ್ರ ನೀವು? ಚೆನ್ನಾಗಿದೆ. ನಿಂಬೆಹಣ್ಣು ಹಾಕಿದ್ಯಾ? ಚೆನ್ನಾಗಿದೆ. ಪಾವ್ ಭಾಜಿನೂ ತುಂಬ ಚೆನ್ನಾಗಿದೆ. ಓಕೆಪ್ಪ, ಓವರ್ ಆಲ್ ಇವಾಗ ಹೇಳಿರೋ ಅಷ್ಟೂ ಚೆನ್ನಾಗಿದೆ. ನೆಕ್ಸ್ಟ್ ನೋಡೋಣ. ಖಿಚಡಿ ಕಡಿ. ಕಿಚಡಿ ಕಡಿ ಹೇಳಿದ್ದೀವಿ. ಇದು ಇವ್ರದ್ದು ಅಥೆಂಟಿಕ್ ಸ್ಟೈಲ್ ಆಯಿತಾ. ಅಂದರೆ ನಾವು ಆ ಕ್ಯೂಸಿನಿಗೆ ಬಂದಾಗ ಅವ್ರವ್ರ ಊಟನ ಟ್ರೈ ಮಾಡ್ಬೇಕು ನಾವು, ಅಲ್ವಾ? ಅವಾಗಲೇ ಮಜಾ. ಬಿಸಿ ಬಿಸಿ ಕಿಚಡಿ. ಕಿಚಡಿ ಒಂಥರ ಅವ್ರದ್ದು ಕಂಫರ್ಟ್ ಫುಡ್ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಕಂಫರ್ಟ್ ಫುಡ್ಡು, ಕ್ವಿಕ್ಕಾಗಿ ಆಗುವಂಥ ಫುಡ್ಡು, ಇಕಾನಾಮಿಕಲ್ ಫುಡ್ಡು ಎಲ್ಲನೂ. ಕಡಿ ನೋಡಿ, ಇದು ಆ್ಯಕ್ಚುಲಿ ಕಡಿ ನಂಗೆ ತುಂಬ ಇಷ್ಟ ಇದೆ. ಮಜ್ಜಿಗೆಗೆ ಕಡಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅನ್ಸುತ್ತೆ. ಇದು ನಂಗೆ ಸಖತ್ ಇಷ್ಟ ಇದೆ. ಪಂಜಾಬಿ ಕಡಿ, ಗುಜರಾತಿ ಎಲ್ಲರೂ ಕಡಿ ಮಾಡ್ತಾರೆ ಅವರು ಆ ಕಡೆ ಎಲ್ಲ. ಸೊ ಎಸ್, ಕಿಚಡಿ ಕಡಿ ಹಾಕ್ಕೊಂಡಿದ್ದೀನಿ. ಲೆಟ್ ಮಿ ಟ್ರೈ. ಕಿಚಡಿ ತಿನ್ನೋಣ ಫಸ್ಟು. ನೋಡೋಕ್ಕಂತೂ ತುಂಬ ವೈಲ್ಡಾಗಿ ಕಾಣಿಸ್ತಾ ಇದೆ. ಹೇಳಂಗೆ ಕಂಫರ್ಟ್ ಫುಡ್, ತುಂಬ ಮೈಲ್ಡಾಗಿ, ಉಪ್ಪು ಖಾರನೂ ಏನು ಜಾಸ್ತಿ ಇಲ್ಲ, ಮೈಲ್ಡ್ ಆಗಿದೆ, ಬಟ್ ಚೆನ್ನಾಗಿದೆ. ತುಂಬ ಒಂಥರ ಸೂದಿಂಗ್ ಆಗಿದೆ. ಕಡಿ ತಿನ್ನೋಣ. ಕಡಿನೂ ಚೆನ್ನಾಗಿದೆ. ಕಡಿ ಬಿಸಿ ಇದೆ, ನಾನು ಬಿಸಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಿಸಿ ಇದೆ, ಚೆನ್ನಾಗಿ. ಕಡಿನೇ ಒಂಥರ ಸೂಪ್ ಥರ ಕೊಡ್ಬೋದು ಆ್ಯಕ್ಚುಲಿ. ಇಟ್ಸ್ ವೆರಿ ನೈಸ್. ಇದೊಂಥರ ಮಜ್ಜಿಗೆ ಹುಳಿ, ಬಟ್ ಸ್ವಲ್ಪ ಬೇರೆ ಥರ ಇರೋ ಮಜ್ಜಿಗೆ ಹುಳಿ, ಸ್ವಲ್ಪ ಡಿಫ್ರೆಂಟ್, ಒಂದು ಟ್ವಿಸ್ಟ್ ಇರೋ ಮಜ್ಜಿಗೆ ಹುಳಿ ಥರ ಇದೆ. ಚೆನ್ನಾಗಿದೆ, ಕರೆಕ್ಟ್. ನಮ್ಮ ಕಡೆ ಮಜ್ಜಿಗೆ ಹುಳಿ, ಇದು ಅವ್ರ ಕಡೆ ಮಜ್ಜಿಗೆ ಹುಳಿ. ಕಡಿ ವಿತ್ ಕಿಚಡಿ ತಿನ್ನೋಣ. ಇದು ಕಾಂಬಿನೇಷನ್ ಅಲ್ವಾ ಇವ್ರದ್ದು, ನೋಡೋಣ. ಇವಾಗ ನನಗೆ ಗೊತ್ತಾಗ್ಲೇ ಇಲ್ಲ, ಬರೀ ಕಿಚಡಿ ಟೇಸ್ಟೇ ಬಂತು, ಕಡಿ ಟೇಸ್ಟ್ ಬರಲೇ ಇಲ್ಲ ನನಗೆ. ಬಹುಶಃ ಕಿಚಡಿ ತಿಂದು ಕಡಿ ಹಾಕ್ಕೊಳ್ತೀನಿ ಬಾಯಿಗೆ. ನೋಡೋಣ ಇವಾಗ. ಚೆನ್ನಾಗಿದೆ. ಇದು ಬಂದು ಜಯನಗರ್ 4th ಬ್ಲಾಕಲ್ಲಿ ಪಂಕಜ್ ಡೆಲಿಕಸೀಸ್ ಅಂತ. ಕೂಲ್ ಜಾಯಿಂಟ್ ಏನಿದೆ ಅದರ ಎದುರುಗಡೆ ರೋಡಲ್ಲೇ ಬರುತ್ತೆ. ಚಿಕ್ಕ ರೋಡ್ಗಳಾಯ್ತಾ. ಸೊ ನಾನು ಎಕ್ಸಾಕ್ಟ್ ಅಡ್ರೆಸ್ನ ನಿಮ್ಗೆ ಹೇಳೋಕ್ಕಾಗಲ್ಲ. ಗೂಗಲ್ ಮ್ಯಾಪಲ್ಲಿ ನೀವು ಪಂಕಜ್ ಡೆಲಿಕಸೀಸ್ ಅಂತ ಹಾಕ್ಕೊಂಡ್ರೆ ಪಂಕಜ್ ಡೆಲಿಕಸೀಸ್ ಜಯನಗರ್ ನಿಮಗೆ ಸಿಗುತ್ತೆ. ಡೈರೆಕ್ಟಾಗಿ ಇಲ್ಲಿಗೆ ಬರಬಹುದು. ಬೆಳಿಗ್ಗೆ 11ರಿಂದ ಸಾಯಂಕಾಲ 4 ಮತ್ತು 6 ಗಂಟೆಯಿಂದ ರಾತ್ರಿ 11 ತನಕ ತೆಗೆದಿರುತ್ತೆ. ಓಕೆನಾ?
ಆಮೇಲೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ನಿಮ್ಮ ಪ್ರೀತಿನ ತೋರಿಸ್ದಂಗಾಗುತ್ತೆ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನನಗೆ ಜನಗಳು, ಅವಾಗ ಓಕೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ನನಗೆ ಮೋಟಿವೇಟ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಕಡಿ ಅಲ್ಲ, ಕಿಚಡಿ ವಿತ್ ಕಡಿ, ಕಂಫರ್ಟ್ ಫುಡ್. ಈ ಕಿಚಡಿಗೆ ಏನು ಹಾಕಿಲ್ಲ, ಉಪ್ಪು ಸ್ವಲ್ಪ, ಖಾರ ಅಂತೂ ಇಲ್ಲವೇ ಇಲ್ಲ. ಅನ್ನ ಆಮೇಲೆ ಏನು ಕಾಳದು ಹಾಕಿರೋದು, ಹೆಸರು ಕಾಳು ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ. ಬಹುಶಃ ಇದು ಅನ್ನ ಕೂಡ ಇದು ನಾವು ಫುಲ್ ರೈಸ್ ಅಲ್ಲ, ಇದು ಈ ಸ್ಪ್ಲಿಟ್ ರೈಸ್ ಬರುತ್ತೆ ಗೊತ್ತಾ, ಅದೇನಂತಾರೆ ಗೊತ್ತಿಲ್ಲ, ನುಚ್ಚು, ಅನ್ನದ ನುಚ್ಚು ಹಾಕಿ, ಅಕ್ಕಿ ನುಚ್ಚು ಹಾಕಿ ಚೆನ್ನಾಗೆ ಬೇಯಿಸ್ಬಿಟ್ಟು ಅರಿಶಿನ ಇದು ತಿಂದ್ರೆ ಹಿಂಗೆ ಆ ಟರ್ಮರಿಕ್ ಫ್ಲೇವರು ನಾಲ್ಗೆ ಮೇಲೆ ಹಾಗೆ ಸಿಗುತ್ತೆ. ಸೂಪರ್ ಆಗಿದೆ. ಎಸ್ಪೆಷಲಿ ನಮ್ಗೇನಾದರೂ ಈ ನೆಗಡಿ ಗಿಗಡಿ ಎಲ್ಲ ಆಗಿರ್ತಾರೆ ನೋಡಿ, ಆ ಥರ ನಾಲ್ಗೆಗೆ ಏನು ರುಚಿ ಸಿಗ್ತಾರಲ್ಲ ನೋಡಿ, ಅಂಥ ಟೈಮಲ್ಲಿ ಇದು ಜಾಸ್ತಿ ರುಚಿ ಇರಲ್ಲ, ಬಟ್ ಹೆಲ್ದಿ, ಸೂಪರಾಗಿರುತ್ತೆ. ಅದನ್ನು ಬೇಯಿಸ್ಕೊಂಡು ನೀಟಾಗಿ ಈ ಥರ ಒಂದು ಕಡಿ ಹಾಕ್ಕೊಂಡು ತಿಂದ ಅಂದರೆ ನನಗೆ ಯೂಶಲಿ ಮಜ್ಜಿಗೆ ಹುಳಿ ಅಷ್ಟು ಇಷ್ಟ ಆಗಲ್ಲ, ಬಟ್ ಈ ಕಡೀಲಿ ಇನ್ನೇನೋ ಹಾಕ್ತಾರೆ, ಅದೇನು ಅಂತ ಗೊತ್ತಿಲ್ಲ, ಅದರಲ್ಲಿ ಸೊಪ್ಪು ಹಾಕಿರ್ತಾರೆ, ಮೆಂತೆ ಹಾಕಿದ್ದಾರೆ, ಸೊಪ್ಪು ಹಾಕಿದ್ದಾರೆ, ಬಟ್ ಸಗದಾಗಿದೆ, ಹುಳಿ ಆಗಿದೆ. ಮೊಸರು ಇವ್ರದ್ದೆಲ್ಲ ಸ್ವಲ್ಪ ದಹಿ ಎಲ್ಲ ಸ್ವಲ್ಪ ಜಾಸ್ತಿ ತಿಂತಾರಲ್ಲ, ಸೊ ಮೊಸರು, ಸೊ ಪ್ರಾಬಬ್ಲಿ ಇದು ಓಲ್ಡ್ ಅನ್ಸುತ್ತೆ ದೇಹಕ್ಕೆ. ಹೀಟಾಗಿತ್ತು ಅಂದರೆ ಈ ಕಾಳು ಕಿಚಡಿದೆಲ್ಲ ತಿಂತು ಅಂದರೆ ತಂಪು ಮಾಡುತ್ತೆ ದೇಹನ. ಓಕೆ, ಸೂಪರ್. ಈಗ ನಾನು ತಂಪು ಮಾಡ್ಕೊಳ್ತಾ ಇದ್ದೀನಿ ನನ್ನ ದೇಹನ, ನೀವು ನಮ್ಮ ವಿಡಿಯೋ ನೋಡಿಕೊಂಡು ತಂಪಾಗಿ ಒಂದು ರೆಸ್ಟ್ ತಗೊಳ್ಳಿ ಅಷ್ಟೇ. ನನಗೆ ಫುಲ್ಕಾಗಿಂತ ಇದು ತೇಪ್ಲ, ಮೇಥಿ ತೇಪ್ಲ ವಾಸ್ ಸೂಪರ್. ಕ್ರಿಸ್ಪಿ ಆಗಿತ್ತು, ಮೆಣಸೆಲ್ಲ ಹಾಕಿದ್ರು, ಸಗದಾಗಿತ್ತು. ತೇಪ್ಲ ವಾಸ್ ಸೂಪರ್. ಈ ಜಾಗಕ್ಕೆ ಆರಾಮಾಗಿ ಬರ್ಬೋದು. ಒಂದು ಸ್ವಲ್ಪ ಏನಂದರೆ ಖಾರ ಆಗುತ್ತೆ ಅಥವಾ ಡೈಜೆಸ್ಟ್ ಆಗಲ್ಲ, ಒಂದಷ್ಟು ಫುಡ್ಡು, ಹೋಟೆಲ್ ಫುಡ್ಡು, ಔಟ್ಸೈಡ್ ಫುಡ್ ಅಂತಾರಲ್ಲ, ಅಂಥವ್ರು ಇಂಥ ಕಡೆ ಬಂದು ತಿಂತು ಅಂದರೆ ಸಗದಾಗಿರುತ್ತೆ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು, ಚೆನ್ನಾಗಿದೆ. ಇದು ನನಗೆ ಇಟ್ಟಿರೋದು, ಅದಕ್ಕೆ ಹಾಕೊಂಡಿದ್ದು. ಆ್ಯಕ್ಚುಲಿ ಈ ಇವ್ರ ಕಡೆ ಅವ್ರು ಮಾಡ್ತಾರಲ್ಲ ಪುದೀನ ಚಟ್ನಿ, ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ ಅಲ್ವಾ? ಈ ಪುದೀನ ಚಟ್ನಿಗೆ ನಿಂಬೆಹಣ್ಣು, ಸೇವ್ ಹಾಕಿರ್ತಾರೆ. ನನಗೆ ಯಾರೋ ಹೇಳಿದರು, ಸೇವ್ ಹಾಕ್ಬಿಟ್ಟು ರುಬ್ಬಿಟ್ಟಿರ್ತಾರೆ, ಅದಕ್ಕೇ ಒಂಥರ ಫ್ಲೇವರ್ಫುಲ್ಲು, ಫ್ರೆಶ್ನೆಸ್ ಟಪಕ್ಕಂದು ಹೆಂಗೆ ಹೊಡೆಯುತ್ತೆ. ಕಚೋರಿಗೆ ಹಾಕ್ತಾರೆ, ಸಮೋಸಾಗೆಲ್ಲ ಹಾಕ್ತಾರಲ್ಲ, ಅದೇ ಪುದೀನ ಚಟ್ನಿ. ಸಗದ ಇದೆ ಎಲ್ಲ. ಇದು ಮೂರನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್. ಬಟರ್ ಮಿಲ್ಕ್ ಮಜ್ಜಿಗೆ ಛಾಸ್ ಬಂದಿದೆ, 30 ರೂಪಾಯಿ ಮಜ್ಜಿಗೆನ ಚೆನ್ನಾಗಿ ಕಡ್ದು, ಮೊಸರನ್ನ ಚೆನ್ನಾಗಿ ಕಡ್ದು, ಮೋಸ್ಟ್ಲಿ ಚಾಟ್ ಮಸಾಲ, ಜೀರಾ ಪುಡಿ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ. ಈ ಬಿಸಿಲಿಗೆ ಊಟ ಎಲ್ಲ ಆದಮೇಲೆ ಮಜ್ಜಿಗೆ ಕುಡಿದ್ರೆ ತಂಪಾಗಿದೆ. ಪರಮಾತ್ಮ ತೃಪ್ತಿ ಆಗ್ತಾನೆ ಅನ್ನೋ ಥರ ಸೂಪರ್ ಆಗಿದೆ. ಮೈಲ್ಡ್ ಆಗಿದೆ ಇದನ್ನು, ಅಂದರೆ ಉಪ್ಪು, ಜೀರಿಗೆ ಪುಡಿ ಅದೆಲ್ಲ ತುಂಬ ಅಂತ ಹಿಂಗೆ ಮುಖಕ್ಕೆ ಕುಡಿಯೋಂಗಿಲ್ಲ, ತುಂಬ ಸೂದಿಂಗ್ ಆಗಿ ಚೆನ್ನಾಗಿದೆ. ವೆರಿ ನೈಸ್. ನಾನು ಹೇಳಿದೆ ಥರ ಏನೂ ಗೊತ್ತಿಲ್ಲದೆ ಬ್ಲೈಂಡಾಗಿ ಬಂದ್ವಿ ಇಲ್ಲಿ. ಒಳಗೆ ಬಂದಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿರಬಹುದು ಅಂತ ಇಟ್ಕೊಂಡೆ. ಲಕ್ಕಿಲಿ ಸ್ಟ್ಯಾಂಡರ್ಡ್ನ ಮೀಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ. ಬೆಲೆ ತುಂಬ ಕಡಿಮೆ ಅಂತ ನಾನು ಹೇಳೋಕ್ಕೋಗಲ್ಲ, ತುಂಬ ಜಾಸ್ತಿ ಅಂತಲೂ ಹೇಳೋಕ್ಕೋಗಲ್ಲ. ಜಯನಗರಕ್ಕೆ ಇಷ್ಟು ಬೆಲೆ ಇರಬಹುದು ಅನಿಸುತ್ತೆ, ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿದೆ, ಹೋಮ್ಲಿ ಆಗಿದೆ. ಪಂಕಜ್ ಡೆಲಿಕೇಸೀಸ್ ಜ್ಞಾಪಕ ಇಟ್ಕೊಳ್ಳಿ, ಜಯನಗರಲ್ಲಿ 4th ಬ್ಲಾಕು, ಫುಲ್ ಜಾಯಿಂಟ್ ಎದುರುಗಡೆ ರೋಡಲ್ಲೇ ಬರುತ್ತೆ, ಒಂದು ಗಲ್ಲಿ ರೋಡಲ್ಲಿ ಬರುತ್ತೆ. ನೀವು ಗೂಗಲ್ ಮ್ಯಾಪಲ್ಲಿ ಪಂಕಜ್ ಡೆಲಿಕೇಸೀಸ್ ಅಂತ ಹಾಕ್ಕೊಂಡ್ರೆ ಸಿಗುತ್ತೆ ನಿಮಗೆ. ಓಕೆ, ಓವರ್ ಆಲ್ ನನಗಿಲ್ಲಿ ಮೇಥಿ ತೇಪ್ಲ ತುಂಬ ಇಷ್ಟ ಆಯಿತು. ಗ್ರೀನ್ ಚಟ್ನಿ ಸಖತ್ತಾಗಿತ್ತು, ಮಜ್ಜಿಗೆ ಚೆನ್ನಾಗಿದೆ, ಪಾವ್ ಭಾಜಿ ಚೆನ್ನಾಗಿತ್ತು, ಫುಲ್ಕಾ ಚೆನ್ನಾಗಿತ್ತು, ದಾಲ್ ಮಖನಿ ಚೆನ್ನಾಗಿತ್ತು, ಆಮೇಲೆ ಕಿಚಡಿ ಕಡಿ. ಸೊ ನನಗೇನೇನು ಇಷ್ಟ ಆಯಿತು ಅದೇ ಆರ್ಡ್ರಲ್ಲೇ ಹೇಳಿದ್ದೀನಿ ನಾನು ನಿಮಗೆ. ಇನ್ನೇನು ತೊಗೊಂಡ್ವಿ ಅಷ್ಟೇ ಅಲ್ವಾ? ಅಷ್ಟೇ.
ಸೊ ಎಸ್, ಎಲ್ಲ ಸೂಪರ್ ಆಗಿತ್ತು. ನೀವು ಒಂದ್ಸಲ ಜಯನಗರ ಸುತ್ತಮುತ್ತ ಇತ್ತು ಅಂದರೆ, ಅಥವಾ ಅಥೆಂಟಿಕ್ ರಾಜಸ್ಥಾನಿ, ಗುಜರಾತಿ ಈ ಥರ ಟ್ರೈ ಮಾಡಬೇಕು ಅಂತಿತ್ತು ಅಂದರೆ, ಜೈನ್ ಫುಡ್ ಕೂಡ ಆಪ್ಷನ್ಸ್ ಇಲ್ಲ, ಅವೈಲಬಲ್ ಇದೆ. ಪ್ಯೂರ್ ವೆಜ್ ಇದು. ಥ್ಯಾಂಕ್ ಯು. ಕೊಡಿ ಕೊಡಿ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು. ನೋಡಿ, ನಮ್ಮ ಬಿಲ್ ಕೂಡ ಬಂತು 622. ನಿಮಗೆ ಆಲ್ರೆಡಿ ನಾನು ಬೆಲೆಗಳೆಲ್ಲ ಹೇಳಿದ್ದೀನಿ. ಸೊ ಎಲ್ಲ ಸೇರಿಸಿ, ನೀರಿನ ಬಾಟಲ್ ಕೂಡ ಸೇರಿಸಿ 622. ನಾವು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ, ಪಾರ್ಸಲ್ ತೊಗೊಂಡಿದ್ದೀನಿ. ಸೊ ಅದ್ರದ್ದು ಚಾರ್ಜಸ್ 10 ರೂಪಾಯಿ. ಓವರ್ ಆಲ್ ಇಟ್ ಇಸ್ ವೆರಿ ನೈಸ್. ಸೊ ಸುತ್ತಮುತ್ತ ಇತ್ತು ಅಂದರೆ ಪಂಕಜ್ ಡೆಲಿಕೇಸಿಸ್ ಬಂದು ಟ್ರೈ ಮಾಡಿ, ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಬಾಯ್ ಬಾಯ್. ಲವ್ ಯು ಆಲ್. ಫೋನ್ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಇದ್ದ. ನಾನು ನೋಡ್ತಾ ಇದ್ದೆ ಬರ್ತಾನೋ ಹೇಳ್ತಾನ ಇಲ್ಲ ಎಂಡ್ ಬಿಟ್ಟು ಅಂತ. ಫೋನಿಂದ ಈ ಕಡೆಗೆ ಬಂತು ಗಮನ, ಅಲ್ವೇನ್ರಿ? ನಿಮ್ಗೇನು ಇಷ್ಟ ಆಯ್ತು? ಪಾವ್ ಭಾಜಿ ನೀನು ತಿಂದಿದ್ದು? ಪಾವ್ ಭಾಜಿ. ಹಾಂ. ಓ, ಲಸ್ಸಿ ಅಲ್ವೋ? ಬಟರ್ ಮಿಲ್ಕ್. ಬಟರ್ ಮಿಲ್ಕ್. ಓಕೆ, ಥ್ಯಾಂಕ್ ಯು. ಬಾಯ್. ಇಲ್ಲಿ ನೋಡಿ, ಚೆನ್ನಾಗಿದೆ. ಸೋಂಪು, ಸ್ವೀಟ್ ಸೋಂಪು ಮತ್ತು ಬೆಲ್ಲ ಇಟ್ಟಿದ್ದಾರೆ. ಬೆಲ್ಲ ಎಲ್ಲೂ ನೋಡಿರಲಿಲ್ಲ ಆ್ಯಕ್ಚುಲಿ ನಾನು. ಬೆಲ್ಲನೇ ಅನ್ಸುತ್ತೆ ಮೋಸ್ಟ್ ಆಫ್ ಬೆಲ್ಲನೇ.